ಫಿನಾಲೆ ಟಿಕೆಟ್ ಕೊಡೋಕ್ ಬಂದ್ರು ಶರಣ್ ಅದಿತಿ. ಟಾಸ್ಕ್ ಆಗಿದೆ. ಈ ಟಾಸ್ಕ್ ಅನ್ನು 4 ಅಭ್ಯರ್ಥಿಗಳು ಸರದಿಯಲ್ಲಿ ಆಡಬೇಕು. ಅತಿ ಕಡಿಮೆ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸುವ ಅಭ್ಯರ್ಥಿ ಟಿಕೆಟ್ ಟು ಫಿನಾಲೆ ತಮ್ಮದಾಗಿಸಿಕೊಳ್ಳುತ್ತಾರೆ. ಸ್ಟ್ರೇಟ್ ಆಗಿ ಫಿನಾಲೆಗೆ ಹೋಗುವಂತ ಒಂದು ಕಂಟೆಸ್ಟೆಂಟ್ ಈಗ ನಿಜವಾದ ಯಾರು ಆ ವಿನ್ನರ್? ಬಿಗ್ ಬಾಸ್ ಇಂದು ರಾತ್ರಿ ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ವಾರ ಪೂರ್ತಿ ಟಿಕೆಟ್ ಫಿನಾಲೆ ಆಟಕ್ಕೆ ಆಯ್ಕೆಯಾಗಲು ಹರಸಾಹಸ ಪಟ್ಟ 9 ಜನ ಸ್ಪರ್ಧಿಗಳಲ್ಲಿ 4 ಜನ ಮಾತ್ರ ಸೆಲೆಕ್ಟ್ ಆಗಿದ್ದಾರೆ. ರಜತ್, ತ್ರಿವಿಕ್ರಮ್, ಭವ್ಯ, ಹನುಮಂತು ಈ 4ರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕುತೂಹಲ ಕೆರಳಿಸಿದೆ. ಅದರಲ್ಲೂ ಮೊದಲ ಫಿನಾಲೆ ಟಿಕೆಟ್ ಹನುಮಂತುಗೆ ಸಿಗಬೇಕು ಎಂದು ಅಭಿಮಾನಿಗಳ ಪ್ರಾರ್ಥನೆಯಾಗಿತ್ತು. ಚುರುಕಾಗಿ ಆಡುವ ಹನುಮ ಫಿನಾಲೆ ಟಿಕೆಟ್ ಪಡೆದುಕೊಂಡು ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಾದ ರಜತ್ ಮತ್ತು ತ್ರಿವಿಕ್ರಮ್, ಭವ್ಯ ಕತೆ ಏನಾಯ್ತು? ಅವರಿಗೆ ಯಾಕೆ ಟಿಕೆಟ್ ಸಿಗಲಿಲ್ಲ? ಎಲ್ಲಿ ಎಡವಿದ್ರು? ಬನ್ನಿ ನೋಡ್ತಾ ಹೋಗೋಣ. ಒಂದು ಕಡೆ ಈ 4ರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದ್ರೆ, ಮತ್ತೊಂದು ಕಡೆ ಈ ಮೊದಲ ಟಿಕೆಟ್ ಅನ್ನ ಕೊಡಲಿಕ್ಕೆ ಉತ್ತರ ಕರ್ನಾಟಕದ ಹಿನ್ನೆಲೆ ಹೊಂದಿರುವಂತಹ ಶರಣ್ ಮತ್ತು ಅದಿತಿ ಬಂದಿರೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದ ಹುಡುಗ ಹನುಮಂತನಿಗೆ ಮೊದಲ ಟಿಕೆಟ್ ಸಿಕ್ಕಿದೆ ಅನ್ನೋದು ಕೂಡ ಸಾಕಷ್ಟು ಕನ್ಫರ್ಮೇಶನ್ ಕೊಡ್ತಾ ಇದೆ. ಸೊ ಹನುಮಂತನಿಗೆ ಟಿಕೆಟ್ ಸಿಕ್ತಾ? ಹೇಗ್ ಸಿಕ್ಕಿರ್ಬೋದು? ಬನ್ನಿ ನೋಡ್ತಾ ಹೋಗೋಣ. ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರೂ ಕೂಡ ಕೊಂಚ ಅಲರ್ಟ್ ಆಗಿರಿ, ಯಾರು ಕೂಡ ಮೈ ಮರಿಬೇಡಿ. ಈ ವಾರ ಯಾರು ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾರೆ ಅವರಿಗೆ ಡೈರೆಕ್ಟ್ ಆಗಿ ಫಿನಾಲೆ ಹೋಗ್ಲಿಕ್ಕೆ ಮೊದಲ ಟಿಕೆಟ್ ಸಿಗುವಂತಿದೆ. ಸೊ ಆ ಸ್ಪರ್ಧಿ ಯಾರಾಗಬೇಕು, ನಿಮ್ಮಲ್ಲೇ ಒಬ್ರು ಯಾರಾದ್ರೂ ಆ ಟಿಕೆಟ್ ಅನ್ನ ಪಡೆಯೋರಿದ್ದಾರೆ. ಸೊ ಹೀಗಾಗಿ ಅಲರ್ಟ್ ಆಗಿರಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಕೂಡ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಟ್ಟಿದ್ರು. ಸೊ ಅದರಂತೆ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ಈ ವಾರ ಆಟ ಆಡ್ಲೇಬೇಕು, ಹೇಗಾದ್ರೂ ಮಾಡಿ ಮೊದಲ ಟಿಕೆಟ್ ಅನ್ನ ಪಡಿಬೇಕು, ಮೊದಲ ಟಿಕೆಟ್ ಅನ್ನ ಪಡೆದಿರುವಂತ ಆ ಹೆಗ್ಗಳಿಕೆಯನ್ನ ಪಡಿಬೇಕು ಅಂತ ಹೇಳಿ ಎಲ್ಲರೂ ಕೂಡ ತೊಡೆ ತಟ್ಟಿ ನಿಂತಿದ್ರು ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಸೊ ಅದರಂತೆ ಬಿಗ್ ಬಾಸ್ ಕೂಡ ಎಲ್ಲಾ ಸೀಸನ್ ಗಳಿಗಿಂತ ಈ ಸೀಸನ್ ನಲ್ಲಿ, ಅದರಲ್ಲೂ ಇದೇ ವಾರ ಮಾತ್ರ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಟಾಸ್ಕ್ ಗಳನ್ನ ನಿರ್ಮಾಣ ಮಾಡಿತ್ತು ಅಂತಂದ್ರೆ ತಪ್ಪಾಗಂಗಿಲ್ಲ. ಪ್ರತಿಯೊಂದು ಆಟವೂ ಕೂಡ ವಿಭಿನ್ನವಾಗಿತ್ತು. ಯಾರು ಗೆಲ್ತಾರೆ ಈ ಆಟದಲ್ಲಿ ಅನ್ನೋದೇ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇತ್ತು. ಸೊ ಅದರಲ್ಲೂ ಬಿಗ್ ಬಾಸ್ ಡಿಸೈನ್ ಮಾಡಿರುವಂತ ಆ ಟಾಸ್ಕ್ ಗಳಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು, ಮತ್ತೆ ಹೊಡೆದಾಟ ಇತ್ತು. ಅದರ ಜೊತೆಗೆ ಕಾಂಪಿಟೇಷನ್ ಮಾತ್ರ ರಗಡಾಗಿ ಇತ್ತು ಅಂತಂದ್ರೆ ತಪ್ಪಾಗಂಗಿಲ್ಲ. ಅಷ್ಟೊಂದು ಸೊಗಸಾಗಿ ಈ ವಾರ ಟಾಸ್ಕ್ ಗಳನ್ನ ಆಯೋಜನೆ ಮಾಡಿತ್ತು. ಪ್ರತಿ ವಾರ ಟಾಸ್ಕ್ ಗಳು ಹೇಗಿರ್ತಿದ್ವು ಅಂತಂದ್ರೆ 1-2 ಅಬ್ಬಬ್ಬಾ ಅಂದ್ರೆ ಒಂದು 3 ಟಾಸ್ಕ್ ಗಳನ್ನ ಆಯೋಜನೆ ಮಾಡ್ತಾ ಇದ್ರು. ಹಾಗಾಗಿ ಬರೀ ವ್ಯಕ್ತಿತ್ವಗಳನ್ನೇ ನೋಡ್ಕೊಂಡಿರ್ಬೇಕಾಗಿರ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಆದ್ರೆ ಈ ವಾರ ಮಾತ್ರ ಪ್ರತಿ ಹಂತದಲ್ಲೂ ಕೂಡ ಟಾಸ್ಕ್ ಗಳನ್ನ ಆಯೋಜನೆ ಮಾಡಿತ್ತು ಮಾತ್ರ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಾವು ಬಿಗ್ ಬಾಸ್ ತಂಡಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತೂ ಹೇಳಬೇಕಾಗುತ್ತೆ. ಅವರು ಅಷ್ಟು ನೀಟಾಗಿ ಆ ಟಾಸ್ಕ್ ಗಳನ್ನ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಅದರ ಹಿಂದೆಯೂ ಕೂಡ ಅಷ್ಟು ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು. ಸೊ ಆ ಟಾಸ್ಕ್ ಗಳನ್ನ ಡಿಸೈನ್ ಮಾಡುವಲ್ಲಿ ಯಾರೆಲ್ಲ ಕೆಲಸ ಮಾಡಿರ್ತಾರೆ ನೋಡಿ, ಅವರೆಲ್ಲ ತುಂಬಾ ಹೆವಿ ವರ್ಕ್ ಮಾಡಿರ್ತಾರೆ. ತುಂಬಾ ಹಾರ್ಡ್ ವರ್ಕ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಆಟಗಳು ತುಂಬಾ ಚೆನ್ನಾಗಿ ಬಂದ್ವು. ಸೊ ಪ್ರತಿ ಹಂತದ ಆಟಗಳಲ್ಲೂ ಕೂಡ ಎಲ್ಲರೂ ಕೂಡ ಮೈ ಮರೆಯದೆ ತುಂಬಾ ಚೆನ್ನಾಗಿ ಅಲರ್ಟ್ ಆಗಿ ಆಟವನ್ನ ಆಡ್ತಾ ಇದ್ರು. ಸೊ ಅದರಲ್ಲಿ ಯಾರು ಬುದ್ಧಿವಂತರಾಗಿದ್ರು, ಯಾರು ಚುರುಕಾಗಿದ್ರು, ಯಾರು ಸ್ಪೋರ್ಟಿವ್ ಇದ್ರು ನೋಡಿ, ಅವರೇ ಈ ಆಟಗಳಲ್ಲಿ ಹೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಅವರೇ ಈ ಒಂದು ಅಂದ್ರೆ ಟಿಕೆಟ್ ಫಿನಾಲೆ ಆಟಕ್ಕೆ ಆಯ್ಕೆ ಆದ್ರು ಅಂತ ಹೇಳ್ಬೋದು. ಸೊ 9 ಜನ ಇದ್ರು. 9 ಜನರು ಕೂಡ ಟಿಕೆಟ್ ಫಿನಾಲೆ ಆಟಕ್ಕೆ ಆಯ್ಕೆ ಆಗಬೇಕು, ಮತ್ತೆ ಮೊದಲ ಟಿಕೆಟ್ ಅನ್ನ ಪಡಿಬೇಕು ಅಂತ ಹೇಳಿ ಎಲ್ಲರ ಕಣ್ಣು ಕೂಡ ಮೊದಲ ಟಿಕೆಟ್ ಮೇಲೆ ಇತ್ತು. ಸೊ ಆ ಎಲ್ಲರ ಕಣ್ಣು ಟಿಕೆಟ್ ಮೇಲೆ ಇದ್ದಾಗ ಯಾರಿಗೆ ಆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕುತೂಹಲ ಮತ್ತೆ ಕೌತುಕಕ್ಕೆ ಕಾರಣ ಆಗಿತ್ತು. ಸೊ ಎಲ್ಲ ಅಭಿಮಾನಿಗಳದ್ದು ಒಂದೇ ಒಂದು ಪ್ರಾರ್ಥನೆ ಆಗಿತ್ತು, ಮೊದಲ ಟಿಕೆಟ್ ಹನುಮಂತನಿಗೆ ಸಿಗಬೇಕು ಅಂತ ಹೇಳಿ, ಟ್ರೋಫಿ ಅವರೇ ಗೆಲ್ಬೇಕು, ವಿನ್ನರ್ ಅವರೇ ಆಗಬೇಕು ಅನ್ನೋದು ಎಲ್ರಿಗೂ ಕೂಡ ಇದೆ. ಸೊ ಅದರಲ್ಲಿ ಮೊದಲ ಹಂತ ಏನು ಅಂತಂದ್ರೆ ಮೊದಲ ಟಿಕೆಟ್ ಹನುಮಂತನ ಕೈಗೆ ಸಿಗಬೇಕು ಅಂತ ಹೇಳಿ. ಸೊ ಈ ಟಿಕೆಟ್ ಫಿನಾಲೆ ಆಟದಲ್ಲಿ ಆಯ್ಕೆ ಆಗುವಂತ ಒಂದಿಷ್ಟು ಟಾಸ್ಕ್ ಗಳು ಏನಿದ್ವಲ್ಲ, ಸೊ ಅದರಲ್ಲಿ ಕೊಂಚ ಮೋಸ ಆಯ್ತು ಹನುಮಂತನಿಗೆ. ನೀವು ನೋಡಿರ್ಬೋದು, ಭವ್ಯ, ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್, ಹನುಮಂತು ಈ 4 ಕೂಡ ಈ ಟಿಕೆಟ್ ಫಿನಾಲೆ ಆಟಕ್ಕೆ ಆಯ್ಕೆ ಆಗೋಕೆ ಒಂದು ಆಟವನ್ನ ಆಡ್ತಾ ಇರ್ತಾರೆ. ಅಂತಂದ್ರೆ ಬ್ಯಾಗ್ ಗಳನ್ನ ಹೊತ್ಕೊಂಡು ಒಂದು ಸ್ಟಿಕ್ ಮೇಲೆ ನಿಂತ್ಕೊಂಡಿರ್ಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಭವ್ಯ ಮತ್ತೆ ಮೋಕ್ಷಿತಾ ಅವರು ಔಟ್ ಆಗಿ ಹೊರಗಡೆ ಹೋಗ್ತಾರೆ. ಆಗ ಫೈಟ್ ಇದ್ದಿದ್ದು ತ್ರಿವಿಕ್ರಮ್ ಮತ್ತೆ ಹನುಮಂತನ ಮೇಲೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಎಲ್ಲರ ಕಣ್ಣು ಹನುಮಂತನ ಮೇಲೆ ಇತ್ತು. ಫಿನಾಲೆ ಟಿಕೆಟ್ ಆಟಕ್ಕೆ ಆಯ್ಕೆ ಆಗಬಾರದು ಅನ್ನೋದಿತ್ತು, ಅಥವಾ ತ್ರಿವಿಕ್ರಮ್ ಅವ್ರನ್ನ ಗೆಲ್ಲಿಸಬೇಕು, ಅವರನ್ನೇ ಮೊದಲ ಟಿಕೆಟ್ ಫಿನಾಲೆ ಆಟಕ್ಕೆ
ಆಟಕ್ಕೆ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶವನ್ನ ಹೊಂದಿದ್ರು ಗೊತ್ತಾಗ್ಲಿಲ್ಲ. ಸೊ ಹೀಗಾಗಿ ಅತಿ ಹೆಚ್ಚು ಫಿಟ್ ಆಗಿರುವಂತ ತ್ರಿವಿಕ್ರಮ್ ಅವರನ್ನ ಬಿಟ್ಟು ಹನುಮಂತನಿಗೆ ಹೆಚ್ಚು ಬ್ಯಾಗ್ಗಳನ್ನ ಅವರ ಹೆಗಲಿಗೆ ಹೊರಿಸ್ತಾ ಇದ್ರು. ಸೊ ಹೀಗಾಗಿ ಅತಿ ಹೆಚ್ಚು ಬ್ಯಾಗ್ಗಳನ್ನ ಹೊಂದಿದ್ರು ಸಹಿತ ಹನುಮಂತು ತ್ರಿವಿಕ್ರಮ್ ಅವರ ಎದುರಿಗೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಒಂದೊಳ್ಳೆ ಫೈಟ್ ಅನ್ನ ಕೊಟ್ರು. ಆದ್ರೆ ಏನ್ ಮಾಡ್ತೀರಾ, ಅವರು ಅತಿ ಹೆಚ್ಚು ಬ್ಯಾಗ್ಗಳನ್ನ ಹಾಕಿರೋ ಕಾರಣಕ್ಕಾಗಿ ಅವರು ಸೋಲನ್ನ ಕಾಣ್ಲೇಬೇಕಾಯ್ತು. ಸೊ ಹೀಗಾಗಿ ಟಾರ್ಗೆಟ್ ಆಗಿ ಹನುಮಂತು ಸೋತ್ರು ಅಂತ ಹೇಳ್ಬೋದು. ಬಟ್ ಸಾಮರ್ಥ್ಯದಿಂದಾಗಿ ಹನುಮಂತ ಅವರು ಗೆದ್ರು ಅಂತಾನೆ ಹೇಳ್ಬೋದು. ಅವ್ರು ತುಂಬಾ ಚೆನ್ನಾಗಿ ಫೈಟ್ ಕೊಟ್ರು. ತ್ರಿವಿಕ್ರಮ್ ಅವರ ಹೆಗಲಿಗೆ ಅಷ್ಟಾಗಿ ಬ್ಯಾಗ್ಗಳನ್ನ ಹಾಕಿರಲಿಲ್ಲ. ಸೊ ಹಾಗಾಗಿ ಅವರು ಲಾಂಗ್ ಟೈಮ್ ನಿಂತಿದ್ರು. ಆದ್ರೆ ಏನು, ಹನುಮಂತ ಅವರಿಗೆ ಹೆಚ್ಚು ಬ್ಯಾಗ್ಗಳು ಹಾಕಿರೋ ಕಾರಣಕ್ಕಾಗಿ ಹನುಮಂತನ್ಗೆ ಇನ್ನಷ್ಟು ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ, ಹಾಗಾಗಿ ಸೋತ್ರು. ಬಟ್ ಹನುಮಂತು ಗೆದ್ರು ಆ ಟಾಸ್ಕ್ ಅಲ್ಲಿ ಅಂತ ಹೇಳ್ಬೋದು. ನಂತರ ಮತ್ತೊಂದು ಟಾಸ್ಕ್ ಅನ್ನ ಆಯೋಜನೆ ಮಾಡ್ತಾರೆ. ಭವ್ಯ ಮತ್ತು ಮೋಕ್ಷಿತಾ ಹನುಮಂತನ ನಡುವೆ ಟಾಸ್ಕ್ ಆಯೋಜನೆ ಆಗುತ್ತೆ. ಆ ಸಂದರ್ಭದಲ್ಲಿ ಹನುಮಂತು ತುಂಬಾ ಚೆನ್ನಾಗಿ ಆಟವನ್ನ ಆಡಿ ಆ ಬಾಲ್ ಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ಹೋಗಿ ಇಡುವಂತದ್ದು ಮತ್ತೆ ಬ್ಯಾಲೆನ್ಸ್ ಮಾಡುವಂತ ಆಟ ಆಗಿತ್ತು. ಅದನ್ನ ಹನುಮಂತು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಅವ್ರಿಗೆ ಬ್ಯಾಲೆನ್ಸ್ ಮಾಡುವಂತ ಈ ಆಟಗಳನ್ನ ಏನಿರ್ತವ ನೋಡಿ, ಅವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಅವರು ಆಟ ಆಡ್ತಾರೆ. ಮತ್ತೆ ವೇಗವಾಗಿ ಓಡುವಂತದ್ದು, ಈ ರೀತಿಯಾದಂತ ಟಾಸ್ಕ್ ಗಳು ಕೂಡ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಸೊ ಆ ಟಾಸ್ಕ್ ಅಲ್ಲಿ ಅವರೇ ಗೆದ್ದು ಅವರು ಟಿಕೆಟ್ ಫಿನಾಲೆ ಈ ಆಟಕ್ಕೆ ಅವರು ಆಯ್ಕೆ ಆದ್ರು. ಸೊ ನಂತರ ಮತ್ತೆ ಮತ್ತೊಂದು ಟಾಸ್ಕ್ ಎಲ್ಲ ಇತ್ತು, ಅದರಲ್ಲಿ ಭವ್ಯ ಕೂಡ ಆಯ್ಕೆ ಆಗಿ ಬಂದ್ರು. ಸೊ ಒಟ್ಟು 4 ಜನ ಈ ಟಿಕೆಟ್ ಫಿನಾಲೆ ಆಟಕ್ಕೆ ಆಯ್ಕೆ ಆಗಿದ್ರು. ರಜತ್, ಭವ್ಯ, ತ್ರಿವಿಕ್ರಮ್, ಹನುಮಂತು. ಈ 4ರಲ್ಲಿ ಯಾರಿಗೆ ಮೊದಲ ಟಿಕೆಟ್ ಸಿಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮನೆ ಮಾಡಿತ್ತು. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಆಟವನ್ನ ಡಿಸೈನ್ ಮಾಡಿದ್ರು. ಈ ಆಟ ಒಂದು ರೀತಿ ಹನುಮಂತನಿಗೆ ಹೇಳ ಮಾಡಿಸಿದಂತಹ ಆಟ ಅಂತಂದ್ರೆ ತಪ್ಪಾಗಂಗಿಲ್ಲ. ಯಾಕೆ ಅಂತಂದ್ರೆ ಹನುಮಂತು ತುಂಬಾ ಟೆಕ್ನಿಕಲ್ ಆಗಿ ಆಟ ಆಡ್ತಾರೆ, ತುಂಬಾ ಜಾನ ಇದ್ದಾರೆ. ಅದರ ಜೊತೆಗೆ ಅವರ ಬಾಡಿ ವೆಯ್ಟ್ ಕಡಿಮೆ ಇರೋ ಕಾರಣಕ್ಕಾಗಿ ಮತ್ತೆ ಅವ್ರಿಗೆ ಈ ಮರಗಳನ್ನೆಲ್ಲ ಹತ್ತೋದು ಅಂತಂದ್ರೆ ಹಳ್ಳಿಗಳಲ್ಲಿ ಮರಗಳನ್ನ ಹತ್ತಿ ಹಣ್ಣು ಕಿತ್ಕೊಳ್ಳೋದು ಮತ್ತೆ ಆ ಮರವನ್ನ ಈಸಿಯಾಗಿ ಹತ್ತೋದೆಲ್ಲ ಅವ್ರಿಗೆ ರೂಢಿ ಇರುತ್ತೆ. ಮತ್ತೆ ಹಾಗೆ ಅವ್ರಿಗೆ ಮಾಡ್ಲಿಕ್ಕೂ ಕೂಡ ಬರುತ್ತೆ. ಈ ಸಂದರ್ಭದಲ್ಲಿ ಒಂದು ನೆಟ್ ಅನ್ನ ಕಟ್ಟಿರ್ತಾರೆ ಈ ಟಾಸ್ಕ್ ಅಲ್ಲಿ. ಆ ನೆಟ್ ಮೇಲೆ ಅವರು ವೇಗವಾಗಿ ಹತ್ತಿ ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದೇನು ಅವ್ರಿಗೇನು ಅಷ್ಟಾಗಿ ದೊಡ್ಡ ಸಾಹಸ ಅಂತ ಏನು ಅನಿಸ್ಲಿಲ್ಲ. ಬಟ್ ಇಲ್ಲಿ ರಜತ್ ಆಗಿರ್ಬೋದು, ತ್ರಿವಿಕ್ರಮ್, ಇವರಿಬ್ಬರ ಬಾಡಿ ವೇಟ್ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಇವ್ರಿಗೆ ವೇಗವಾಗಿ ಓಡಾಡೋಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳ್ಬೋದು. ಬಟ್ ಹನುಮಂತನ್ಗೆ ಇದೆಲ್ಲವೂ ಕೂಡ ಸಾಧ್ಯ ಆಗಿರೋ ಕಾರಣಕ್ಕಾಗಿ ಹನುಮಂತನ್ಗೆ ಈ ಟಾಸ್ಕ್ ಒಂದು ರೀತಿ ಹೇಳಿ ಮಾಡಿಸಿದಂತಿತ್ತು. ಸೊ ಹಾಗಾಗಿ ಹನುಮಂತು ಈ ಟಾಸ್ಕ್ ನಲ್ಲಿ ವಿನ್ ಆದ್ರು ಅಂತ ಹೇಳ್ಬೋದು. ಮೊದಲ ಟಿಕೆಟ್ ಹನುಮಂತನಿಗೆ ಸಿಕ್ಕಿರೋ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಖುಷಿಯಾಗಿದೆ. ಎಲ್ಲರ ಪ್ರಾರ್ಥನೆಯೂ ಕೂಡ ಅದೇ ಆಗಿತ್ತು, ಹನುಮಂತನಿಗೆ ಸಿಗ್ಬೇಕು ಅಂತ ಹೇಳಿ ಅವರ ಪ್ರಾರ್ಥನೆಯಂತೆ ಹನುಮಂತನಿಗೆ ಟಿಕೆಟ್ ಸಿಕ್ಕಿದೆ. ಸೊ ಹಾಗಾದ್ರೆ 4 ಕೂಡ ಆಟ ಆಡ್ತಾ ಇದಾರಲ್ಲ ಒಂದೊಮ್ಮೆಲೆ. ಸೊ ಹಾಗಾದ್ರೆ ಹೇಗಿತ್ತು ಆಟ ಅಂತಂದ್ರೆ, ಆಟ ತುಂಬಾ ಚೆನ್ನಾಗಿ ಸೊಗಸಾಗಿ ಡಿಸೈನ್ ಮಾಡಿದ್ರು. ಆಟ ಹೇಗಿತ್ತು ಅಂತಂದ್ರೆ ಸರತಿ ಸಾಲಿನಲ್ಲಿ ಆಟ ಆಡ್ತಾ ಇರಬೇಕು. ಆಟ ಆಡುವಂತ ಸಂದರ್ಭದಲ್ಲಿ ಒಂದು ಕಡೆ ಟೈಮ್ ರನ್ ಆಗ್ತಾ ಇರತ್ತೆ. ಅವರು ಎಷ್ಟು ಸಮಯವನ್ನ ತೆಗೆದುಕೊಂಡು ಆಟವನ್ನ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಸೊ ಹೀಗಾಗಿ ಇಲ್ಲಿ ವೇಗ ಅಂತ ಬಂದಾಗ ಕಡಿಮೆ ವೇಗದಲ್ಲಿ ಹನುಮಂತು ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ದಾರೆ. ಕಡಿಮೆ ಟೈಮ್ ಅನ್ನ ತೆಗೆದುಕೊಂಡು ಅವರು ಆಟವನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಹನುಮಂತು ವೇಟ್ ಕಡಿಮೆ ಇರೋ ಕಾರಣಕ್ಕಾಗಿ ಅವರು ಚುರುಕಾಗಿ ಪಟ ಅಂತ ಹೇಳಿ ಹತ್ಕೊಂಡು ಹೋಗಿರೋ ಕಾರಣಕ್ಕಾಗಿ ಅವರು ಈ ಆಟದಲ್ಲಿ ವಿನ್ ಆಗಿರ್ಬೋದು. ಕಡಿಮೆ ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಭವ್ಯನೂ ಕೂಡ ತುಂಬಾ ಚೆನ್ನಾಗಿ ಅವರಿಗೆ ಫೈಟ್ ಕೊಟ್ಟಿದ್ದಾರೆ. ಅವರು ಆ ಕೀ ಬಂಚ್ ಗಳನ್ನ ಕಲೆಕ್ಟ್ ಮಾಡಿರೋದನ್ನ ನೀವು ಗಮನಿಸಬಹುದು. ಒಂದು ಇಮೇಜ್ ನಲ್ಲಿ ಅವರು ತುಂಬಾ ಚೆನ್ನಾಗಿ ಹೆಚ್ಚು ಕೀ ಬಂಚ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಹನುಮಂತನಿಗೆ ಭವ್ಯ ಅವರು ಚೆನ್ನಾಗಿ ಫೈಟ್ ಕೊಟ್ಟಿದ್ದಾರೆ. ಆದ್ರೆ ಕೊನೆಯದಾಗಿ ಹನುಮಂತನೇ ವಿನ್ ಆಗಿರೋ ಕಾರಣಕ್ಕಾಗಿ ಫಿನಾಲೆ ಮೊದಲ ಟಿಕೆಟ್ ಹನುಮಂತನಿಗೆ ಸಿಕ್ಕಿದೆ. ಇಲ್ಲಿ ರಜತ್ ಮತ್ತೆ ತ್ರಿವಿಕ್ರಮ್ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಇಲ್ಲಿ ವೇಗವಾಗಿ ಆಡಬೇಕು ಮತ್ತೆ ಟೈಮ್ ಹಿಂದೆ ಓಡಬೇಕಾಗಿರೋ ಕಾರಣಕ್ಕಾಗಿ ಇಲ್ಲಿ ರಜತ್ ಮತ್ತೆ ತ್ರಿವಿಕ್ರಮ್ ಹೆಚ್ಚು ಕಾಲ ಟೈಮ್ ತೆಗೆದುಕೊಂಡಿರಬೇಕು. ಸೊ ಹೀಗಾಗಿ ರಜತ್ ಮತ್ತೆ ತ್ರಿವಿಕ್ರಮ್ ಅವರು ಈ ಆಟದಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಭವ್ಯನು ಕೂಡ ಬಟ್ ಹನುಮಂತನಿಗೆ ಫೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ. ಈ ಆಟ ಮಾತ್ರ ತುಂಬಾ ಚೆನ್ನಾಗಿ ಸೊಗಸಾಗಿದೆ. ಅದರಲ್ಲೂ ಹನುಮಂತು ಆಟವನ್ನ ಗೆದ್ದು ಹೋಗಿ ಬಿಗ್ ಬಾಸ್ ಇದ್ರ ಮೇಲೆ ಹೋಗಿ ಫ್ಲಾಗ್ ಅನ್ನ ಹಾರಿಸಬೇಕಾಗಿರುತ್ತೆ. ಸೊ ಅದು ತುಂಬಾ ಚೆನ್ನಾಗಿತ್ತು. ತದನಂತರ ಅಲ್ಲಿ ಹೋಗಿ ಫ್ಲಾಗ್ ಅನ್ನ ಇಡಬೇಕು. ಸೊ ಆಗ ಬಿಗ್ ಬಾಸ್ ಕಂಪ್ಲೀಟ್ ಅಂತ ಅವ್ರು ಹೇಳ್ತಾರೆ ನೋಡಿ, ಅದು ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ಆಟವನ್ನ ಕಂಪ್ಲೀಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಯಾರು ವೇಗವಾಗಿ ಆಟ ಆಡಿ ಕಡಿಮೆ ಟೈಮ್ ನಲ್ಲಿ ಈ ಆಟವನ್ನ ಕಂಪ್ಲೀಟ್ ಮಾಡಿರ್ತಾರೆ ನೋಡಿ, ಅವರೇ ಈ ಆಟದಲ್ಲಿ ವಿನ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಹನುಮಂತು ಈ ಆಟದಲ್ಲಿ ವಿನ್ ಆಗಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹನುಮಂತು ತುಂಬಾ ಕಡಿಮೆ ಟೈಮ್ ನಲ್ಲಿ ಈ ಆಟವನ್ನ ಫಿನಿಶ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ, ಅಂದ್ರೆ ಸೆಕೆಂಡ್ಸ್ ಗಳ ಟೈಮ್ ನಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅಷ್ಟು ಈಸಿ ಇಲ್ಲ ಈ ಟಾಸ್ಕ್. ಅಂದ್ರೆ ಕಡಿಮೆ, ಇವರೆಲ್ಲರಿಗಿಂತ ಕಡಿಮೆ ಟೈಮ್ ಅನ್ನ
ತೆಗೆದುಕೊಂಡಿರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ 15 ಸೆಕೆಂಡ್ 20 ಸೆಕೆಂಡ್ ನಲ್ಲಿ ಈ ಆಟ ಕಂಪ್ಲೀಟ್ ಮಾಡುವಂತದ್ದಿಲ್ಲ. ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂದ್ರೆ ಈ 4ರಲ್ಲಿ ಯಾರು ಕಡಿಮೆ ಟೈಮ್ ಅನ್ನ ತೆಗೆದುಕೊಂಡಿರ್ತಾರೆ ನೋಡಿ, ಅವರೇ ವಿನ್ನರ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಮೊದಲ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಶರಣ್ ಮತ್ತು ಅದಿತಿ ಪ್ರಭುದೇವ್ ಇಬ್ಬರು ಸೇರಿ ಬಂದಿದ್ದಾರೆ. ಇವರಿಬ್ಬರಿಗೂ ಕೂಡ ಉತ್ತರ ಕರ್ನಾಟಕದ ಹಿನ್ನೆಲೆ ಇರೋ ಕಾರಣಕ್ಕಾಗಿ ಇವರನ್ನೇ ಮನೆ ಕಳಿಸಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಹನುಮಂತು ಬೇರೆ ಉತ್ತರ ಕರ್ನಾಟಕದ ಹುಡುಗ, ಹನುಮಂತುನೇ ಈ ಆಟದಲ್ಲಿ ವಿನ್ನರ್ ಆಗ್ತಾರೆ ಅನ್ನೋದು ಬಿಗ್ ಬಾಸ್ ತಂಡಕ್ಕೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶರಣ್ ಮತ್ತೆ ಅದಿತಿ ಪ್ರಭುದೇವ್ ಮೊದಲ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಇವರಿಬ್ರು ಸೇರಿ ಹನುಮಂತನಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಾರೆ. ನೋಡೋಣ ಎಪಿಸೋಡ್ ನಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಕನ್ಫರ್ಮೇಶನ್ ಏನು ಅಂತಂದ್ರೆ ಟಿಕೆಟ್ ಹನುಮಂತನಿಗೆ ಸಿಕ್ಕಿದೆ. ನಿಮ್ಮ ಅಭಿಪ್ರಾಯ ಏನು ಅದರ ಬಗ್ಗೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.